ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ಹೇಳ್ದೆ ಎಷ್ಟ್ ಹೇಳ್ದೆ ಗಿಣಿಗ್ ಹೇಳ್ದಂಗ್ ಹೇಳ್ದೆ. ಕಾಂಗ್ರೆಸ್ನವ್ರೇ ಇವ್ರನ್ನ ನಂಬಬೇಡ್ರಪ್ಪ, ಜಾಸ್ತಿ ನಂಬ್ಲಿಕ್ಕೆ ಹೋಗ್ಲೇಬೇಡ್ರಿ ಅಂತ ಹೇಳ್ದೆ. ಕೇಳಿದ್ರೇನ್ರಿ? ಇಲ್ರಪ್ಪ, ಜಮೀರ್ ಬಾಯ್ ಹೇಳಿದ್ರ ಅಂತ ಹೇಳಿ ಬೆಳೆದು ಕೊಟ್ಟಿದ್ದು, ಮಸೀದಿಗೆ ಹೋಗಿದ್ದು, ಬ್ರದರ್ಸ್ ಅಂತ ಅಂದಿದ್ದು, ಎಮೋಷನಲ್ ಆಗಿದ್ದು. ಈಗ ನೋಡ್ರಪ್ಪ ಸರಿಯಾಗಿಡ್ಲಿಕ್ಕತ್ತಾರ ಗುನ್ನ. ಸಿದ್ದರಾಮಯ್ಯನವರು ಮತ್ತೆ ಕಾಂಗ್ರೆಸ್ನವರು ಯಾರಿಗರೆ ಅಂಜುತ್ತಾರೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಆದ್ರ ಒಬ್ರನ್ನ ಕಂಡ್ರ ಭಯಂಕರ ಭಯ ಪಡ್ತಾರ್ರಿ. ಅದು ಯಾರಿಗಂತ ನಾ ಏನು ಬಾಯಿ ಬಿಟ್ಟು ಹೇಳಬೇಕಾಗಿದ್ದೇ ಇಲ್ಲ, ನಿಮಗೂ ಗೊತ್ತೈತಿ. ಇವ್ರದ್ದು ಅವ್ರದ್ದು ಅದೇನೈತೆ ಏನೋ ಗೊತ್ತಿಲ್ಲ. ಆದ್ರೂ ಒಂದು ದಿನಾನು ಅವ್ರ ವಿರುದ್ಧ ಕಾಂಗ್ರೆಸ್ನವ್ರು ಮಾತಾಡಿದ್ದಂತೂ ನಾ ಅಂತೂ ಕೇಳಿಲ್ಲ, ನೀವೂ ಕೇಳಿರಲ್ ಬಿಡ್ರಿ. ಈ ಬಜೆಟ್ನಾಗಂತೂ ಕೇಳುದೇ ಬೇಡ. ಮತ್ತ ಇರೋ ಬರುದನ್ನೆಲ್ಲ ಬಳದು ಅವ್ರಗ ಕೊಟ್ಟು ಬಿಡ್ತಾರ. ಹೀಗೆ ತಗೋರಿ ಹೆಂಗ ಸಿದ್ದರಾಮಯ್ಯನವ್ರ ಕುತ್ತಿಗೆಗೆ ಕೈ ಹಾಕೊಂಡು ಕೂತ್ ಬಿಟ್ಟಾರ ಅಂತ ಹೇಳಿ. ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅನ್ನುವಂತಹದ್ದು ಒಂದು ಹೆಗ್ಗಳಿಕೆ ನಮಗೆ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ಕೋಮು ವೈಷಮ್ಯ ಕೊಲೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಪ್ರತಿಕಾರದ ಕೊಲೆಗಳು ಕೂಡ ನಡೀತಾ ಇದೆ. ನಮ್ಮ ರಾಜ್ಯ ಸರ್ಕಾರ ಈ ಜಿಲ್ಲೆಯ ಶಾಂತಿ ವ್ಯವಸ್ಥೆಯನ್ನು ಕಾಪಾಡುವಲ್ಲಿ ವಿಫಲವಾಗಿದೆ. ಈ ರಾಜ್ಯ ಸರ್ಕಾರವನ್ನ ಇಲ್ಲಿಗೆ ಆಡಳಿತಕ್ಕೆ ತಂದದ್ದು ಇಲ್ಲಿನ ಮುಸಲ್ಮಾನರು. ಈ ಮುಸಲ್ಮಾನರಿಗೆ ಪರ್ಯಾಯವಾದಂತಹ ಒಂದು ರಾಜಕೀಯ ಶಕ್ತಿಯನ್ನು ಕೂಡ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಈ ರಾಜ್ಯ ಸರ್ಕಾರವು ಈ ಜಿಲ್ಲೆಯ ವ್ಯವಸ್ಥೆಯನ್ನು ಕಾಪಾಡುವಲ್ಲಿ ವಿಫಲವಾಗಿರುವುದಂತೂ ಸತ್ಯ. ನಮ್ಮ ಗೃಹ ಮಂತ್ರಿಗಳು ಹಾಗೂ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯಲ್ಲಿ ಬೀಡು ಬಿಡಬೇಕಾಗಿದೆ. ಅಂದ್ರೆ ಈ ಜಿಲ್ಲೆಯ ವ್ಯವಸ್ಥೆಯನ್ನು ಕಾಪಾಡಬೇಕಾಗಿರೋದು ಇಲ್ಲಿನ ಸರ್ಕಾರವಾಗಿದೆ. ಪ್ರತಿಕಾರದ ಕೊಲೆಗಳು ಕೂಡ ಹೆಚ್ಚಾಗ್ತಾ ಇದೆ. ಇಲ್ಲಿನ ಜನರು ಭಯದಿಂದ ಒಂದು ಜೀವನವನ್ನು ನಡೆಸುವಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಈಗಾಗಲೇ ಬಜ್ಪೆಯಲ್ಲಿ ನಡೆದಂತಹ ಕೋಮು ದ್ವೇಷದ ಭಾಷಣ, ಈ ಕೊಲೆಗೆ ಮೂಲ ಕಾರಣವೇ ಆ ಬಜ್ಪೆ ಚಳವಳಿ ನಡೆಸಿದಂತಹ ಆ ಒಂದು ಉದ್ರೇಕಕಾರಿ ಭಾಷಣ. ಈ ರಾಜ್ಯ ಸರ್ಕಾರ, ನಮ್ಮ ಪೊಲೀಸ್ ಇಲಾಖೆ ಅಂತಹವರನ್ನು ಬಂಧಿಸಬೇಕು. ಈಗಾಗಲೇ ನಾವು ಜಿಲ್ಲಾಧಿಕಾರಿಯನ್ನು ಭೇಟಿ ಮಾಡಿದ್ದೇವೆ, ಡಿಜಿ ಮತ್ತು ಐಜಿಪಿ ಅವರನ್ನು ಕೂಡ ಭೇಟಿಯಾಗಿದ್ದೇವೆ. ಅವರೆಲ್ಲರೂ ಕೂಡ ನಮಗೆ ಭರವಸೆಯನ್ನು ನೀಡಿದ್ದಾರೆ. ಈ ಕಾನೂನಿನ ಮೇಲೆ ಜನರಿಗೆ ವಿಶ್ವಾಸ ಕಳೆದುಕೊಳ್ಳುವಂತಹ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ. ಈ ಪೊಲೀಸ್ ಇಲಾಖೆಯೊಂದಿಗೆ ಸರ್ಕಾರದೊಂದಿಗೆ ನಮ್ಮ ಮನವಿ, ಇನ್ನೂ ಈ ಜಿಲ್ಲೆಯಲ್ಲಿ ಪ್ರತಿಕಾರದ ಕೊಲೆಗಳು ನಡೆಯಬಾರದು. ಕೋಮು ದ್ವೇಷದ ಭಾಷಣವನ್ನು ಯಾರು ಮಾಡ್ತಾರೆ, ಆ ಭಾಷಣ ಮಾಡಿದ ತಕ್ಷಣವೇ ಅವರನ್ನು ಜೈಲಿಗೆ ಕಳುಹಿಸಬೇಕು. ಅವರಿಗೆ ಕನಿಷ್ಠ 5 ರಿಂದ 10 ವರ್ಷದವರೆಗೆ ಅವರಿಗೆ ಜೈಲು ಶಿಕ್ಷೆಯನ್ನು ನೀಡಬೇಕು. ಅವರು ನಿರಂತರವಾಗಿ ಅವರ ಕೋಮು ಭಾಷಣವನ್ನು ಮಾಡ್ತಾನೆ ಇರ್ತಾರೆ, ಜನರು ಉದ್ರೇಕಗೊಳ್ತಾರೆ. ಇಲ್ಲಿ ಪ್ರತಿಕಾರದ ಕೊಲೆಗಳು ನಡೀತಾ ಇದೆ. ಯಾರಿಗೆ ನಷ್ಟ ಆಗ್ತಾ ಇದೆ? ಇಲ್ಲಿ ವಿಧವೆಯರಾಗ್ತಾ ಇದ್ದಾರೆ, ಬಡ ಕುಟುಂಬದ ಮಹಿಳೆಯರು ವಿಧವೆಯರಾಗ್ತಾ ಇದ್ದಾರೆ, ಚಿಕ್ಕ ಮಕ್ಕಳು ಅನಾಥರಾಗ್ತಾ ಇದ್ದಾರೆ. ಇವತ್ತು ನಷ್ಟವಾಗುವುದು ಯಾರಿಗೆ? ಯಾವುದೇ ಧರ್ಮಕ್ಕೂ ಯಾವುದೇ ನಷ್ಟವಿಲ್ಲ, ಯಾವುದೇ ರಾಜಕೀಯ ಪಕ್ಷಕ್ಕೂ ನಷ್ಟವಿಲ್ಲ. ಇವತ್ತು ನಷ್ಟವಾಗಿರೋದು ಒಂದು ಬಡ ಕುಟುಂಬಕ್ಕೆ. ಚಿಕ್ಕ ಮಗು ಆ ಕುಟುಂಬದಲ್ಲಿದೆ, ಅವರ ಮನೆ ಅರ್ಧದಲ್ಲಿ ಕಾಮಗಾರಿಯಾಗಿ ನಿಂತಿದೆ. ಒಂದು ಕುಟುಂಬದ ಆಧಾರ ಸ್ತಂಭವಾಗಿರುವಂತಹ ಒಂದು ಬಡ ಕಾರ್ಮಿಕನನ್ನು ಇವತ್ತು ಕೇವಲ ಒಂದು ಹೊಯ್ಗೆ ಹಾಕುವ ನೆಪದಲ್ಲಿ ಕರೆಸಿ ಕ್ರೂರವಾಗಿ ಕೊಂದಿದ್ದಾರೆ. ಅಂದ್ರೆ ಈ ರಾಜ್ಯದ ಇಲಾಖೆಯ ಮೇಲೆ ನಮ್ಮ ಭರವಸೆ ಕಳೆದುಕೊಂಡಿದ್ದೇವೆ ನಾವು. ಆದ್ದರಿಂದ ಈ ಜಿಲ್ಲೆಯ ಜನರನ್ನು ರಕ್ಷಿಸಬೇಕಾದಂತಹ ಒಂದು ರೆಸ್ಪಾನ್ಸಿಬಿಲಿಟಿ ಏನಿದೆ ಅದು ಈ ಸರ್ಕಾರಕ್ಕಿದೆ. ಸರ್ಕಾರವು ಅದನ್ನು ಆದಷ್ಟು ಬೇಗ ಮಾಡಬೇಕು. ಇನ್ನು ಈ ಜಿಲ್ಲೆಯಲ್ಲಿ ಪ್ರತಿಕಾರದ ಕೊಲೆ ನಡೆಯಬಾರದು. ಒಂದು ವೇಳೆ ಪ್ರತಿಕಾರದ ಕೊಲೆಗಳು ನಡೆಯುವುದಾದಲ್ಲಿ ಮುಂದಿನ ಸರ್ಕಾರವು, ಮುಂದಿನ ಆಡಳಿತ ಯಾರ ಕೈಗೆ ನೀಡಬೇಕು ಎಂದು ಇಲ್ಲಿನ ಮುಸಲ್ಮಾನರು ತೀರ್ಮಾನಿಸುತ್ತಾರೆ. ಕೇಳಿದ್ರೆ ಸರ್ಕಾರ ಬದಲಾಯಿಸುವುದು ಬಿಡುವುದು ಇವ್ರ ಕೈಯಾಗೆ ಅದ ಅಂತ. ಹೆಂಗದ ನೋಡ್ರಿ ಕತಿ. ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದಿದ್ದೇ ಇವರೇ ಅಂತ. ಹಿಂದೂಗಳೇ ನೋಡ್ಕೊಳ್ರಪ್ಪ, ನೀವ್ ಏನ್ ಮಾಡಿದ್ರೆ ಹಂಗಾದ್ರ ಸರ್ಕಾರ ಬದಲಾಯಿಸೋ ತಾಕತ್ ಅವ್ರಿಗೆ ಅಷ್ಟೇ ಐತಿ ಅಂತಂದ್ರ ನೀವು ಓಟ್ ಹಾಕ್ಲಿಕ್ಕತ್ತಿದ್ ಯಾರಿಗೆ, ಎದ್ರ ಸಲುವಾಗಿ ಓಟ್ ಹಾಕ್ಲಿಕ್ಕತ್ತೀರ ಅಂತ ನೋಡ್ರಿ. ಕಾಂಗ್ರೆಸ್ನವ್ರಿಗೆ ಇದು ಹಂಗ ನೋಡಿದ್ರ ಆಗ್ಲೇಬೇಕಾಗಿದ್ದೆ ಬಿಡ್ರಿ. ಎಂಥ ಪರಿರಿ ತಲಿ ಮೇಲೆ ಹೊತ್ಕೊಂಡು ಮೆರೆಸಿದ್ದು ಆಗ್ಬೇಕಾಗಿದ್ದೆ ಬಿಡ್ರಿ ಅವ್ರಿಗೆ. ಈ ಕಾಂಗ್ರೆಸ್ ಮಂದಿ ಎಲ್ಲ ಈಗ ದಕ್ಷಿಣ ಕನ್ನಡದಾಗ ರಾಜೀನಾಮೆ ಸಹಿತ ಕೊಡ್ಲಿಕ್ಕೆ ಶುರು ಹಚ್ಕೊಂಡಾರಂತ. ಮಲ್ಲಿಘಟ್ಟ ಇಲ್ಲಿ ಈಗ ನಡೆದ ಮೀಟಿಂಗ್ ಪ್ರಕಾರ ಜಿಲ್ಲೆಯ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು, ಡಿಸಿಸಿ ಅಧ್ಯಕ್ಷರು ಸಮೇತ ಜಿಲ್ಲೆಯ ಕಾಂಗ್ರೆಸ್ನ ಸರ್ವ ಪದಾಧಿಕಾರಿಗಳು ಹಾಗೂ ಕಾಂಗ್ರೆಸ್ನ ಎಲ್ಲರೂ ಸಾಮೂಹಿಕ ರಾಜೀನಾಮೆ ಕೊಡುವಂತಹ ಒಂದು ನಿರ್ಧಾರವು ಈಗಾಗಲೇ ಆಗಿದೆ. ನಾಳೆ ಬೋಳಾರ ಸಾದಿಮಾಲ್ನಲ್ಲಿ 2:30 ಗಂಟೆಗೆ ಇದರ ಬಗ್ಗೆ ಸಭೆ ನಡೆದು ಅಲ್ಲಿ ಅದನ್ನು ಪ್ರಕಟಿಸಲಿದ್ದಾರೆ. ಒಂದು ಒಳ್ಳೆ ಬೆಳವಣಿಗೆ ನಡೀತಾ ಇದೆ. ನಾಳೆ ಬೋಳಾರ ಶಾದಿಮಲ್ನಲ್ಲಿ 2:30 ಗಂಟೆಗೆ
ಸಾಮೂಹಿಕ ರಾಜೀನಾಮೆ ಪ್ರಕಟಿಸುವ ನಿಟ್ಟಿನಲ್ಲಿ ಸಭೆ ಅದೇ ಇನ್ಶಾ ಅಲ್ಲಾ. ಎಲ್ಲರ ಇದು ಹೇಳ್ತಾ ಇರೋದು ಶಾಹುಲ್ ಹಮೀದ್ ನಮ್ಮ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷರಲ್ಲ? ಹೌದೌದು. ಸತ್ಯ ಅಲ್ಲ ಇದು? ಯಾಕೆಂದ್ರೆ ಎಲ್ಲರೂ ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ನಮ್ಗೆ ನೋಡಿ ಸರ್, ಇಲ್ಲಿ ಬಹಿರಂಗವಾಗಿ ಹೇಳಿ, ನಾನು ಮೀಟಿಂಗ್ ಅಲ್ಲಿ ಇದ್ದೇನೆ. ನಾವು ನಾಳೆ ಬೋಳಾರದ ಶಾದಿ ಮಾಲ್ನಲ್ಲಿ 2:30 ಗಂಟೆಗೆ ಮೀಟಿಂಗ್ ಇದೆ. ರಾಜೀನಾಮೆ ನೀಡುವ ಇದು ಅದನ್ನು ಪ್ರಕಟಿಸುವುದಷ್ಟೇ ನಾಳೆ. ಇವತ್ತೆಲ್ಲ ಮೀಟಿಂಗ್ ಆಗಿ ಡಿಸೈಡ್ ಮಾಡಿದ್ದೇವೆ. ಅದು ಅದರ ಟೈಪ್ ಆಗ್ತಾ ಇದೆ. ಯಾರೆಲ್ಲ ಆಸಕ್ತರು ಎಲ್ಲರೂ ಬರ್ಬೋದು. ಆಯ್ತಾ? ಆಗ್ಬೇಕಾಗಿದೆ ಬಿಡ್ರಿ. ಇದು ಕಾಂಗ್ರೆಸ್ ಅವರೇ ತಾವೇ ಕೈಯಾರೆ ಮಾಡ್ಕೊಂಡಂತ ಕರ್ಮ ಇದು. ತಾವೇ ಕೈಯಾರೆ ತಲೆ ಮೇಲೆ ಚಪ್ಪಡಿ ಕಲ್ಲಿ ಎಳ್ಕೊಂಡಾರ, ಅವರೇ ಅನುಭವಿಸ್ಬೇಕು. ಇಂಥವಕ್ಕೆಲ್ಲ ನಮ್ಮ ಯೋಗೀಜಿನೇ ಕರೆಕ್ಟ್ ಬಿಡ್ರಿ. ಅವ್ರನ್ನ ನೋಡಿ ಎಲ್ಲರೂ ಕಲಿಬೇಕ. ನಾವಿಲ್ಲಿ ಅಲ್ಲಿ ಕೊಲೆ ಇಲ್ಲಿ ಕೊಲೆ ಅಂತ ಓದ್ಲಿಕ್ಕತ್ತಿದ್ರ ಯೋಗೀಜಿ ಮಾತ್ರ ಪೊಲೀಸರು ಹೆಂಗದಾರ ಅಂದ್ರ ಅಲ್ಲಿಂದವ್ರು ದೀಪಾವಳಿ ಗನ್ ಇಟ್ಕೊಂಡ್ ಹೊಡ್ದಂಗ ಢಮ್ ಢಮ್ ಅಂತ ಅನ್ಸ್ಲಿಕ್ಕತ್ತಾರ. 24 ತಾಸ್ನ್ಯಾಗ 10 ಎನ್ಕೌಂಟರ್ ಅಂದ್ರ ನೀವೇ ಲೆಕ್ಕ ಹಾಕ್ರಿ. ನನಗನಿಸ್ತದ ಮೋಸ್ಟ್ಲಿ UP ಪೊಲೀಸರು IPL ನಾಗ RCB ಮ್ಯಾಚ್ ನೋಡಿರ್ಬೇಕೇನೋ ಅಂತ. ಮೊನ್ನೆ ಅವ್ರದ್ದು ಬ್ಯಾಟಿಂಗ್ ನೋಡಿ ನಾವು ಯಾಕೆ ಹಿಂಗ ಆಡ್ಬಾರ್ದು ಅಂತ ಹೇಳಿ ಗನ್ ಇಟ್ಕೊಂಡು ಈ ಬೀದಿ ನಾಯಿಗಳನ್ನೆಲ್ಲ ಹೊಡೆದು ಹಾಕ್ಬಿಟ್ಟಾರ. ಅರೆ, ಇನ್ನೊಂದು ಸೀರಿಯಸ್ ಮ್ಯಾಟರ್ ಗೊತ್ತಾಯ್ತಾ ನಿಮಗ? ಈ ಪಾಕಿಸ್ತಾನಕ್ಕ ಬಹಳ ವರ್ಷದಿಂದ ಮಾಹಿತಿ ಕೊಡ್ಲಿಕ್ಕತ್ತಿದ್ದಂತ ISI ಏಜೆಂಟ್ ಶಖೂರ್ ಖಾನ್ ಅನ್ನೋರನ್ನ ರಾಜಸ್ಥಾನ ಪೊಲೀಸರು ಅರೆಸ್ಟ್ ಮಾಡ್ಯಾರ. ವಿಷಯ ಅದಲ್ರಿ, ಇನ್ನು ಇಂಟ್ರೆಸ್ಟಿಂಗ್. ದುರಂತ ಅನ್ಬೇಕ ಏನ್ ಅನ್ಬೇಕ ಗೊತ್ತಿಲ್ಲ. ಆ ಮನುಷ್ಯ ಕಾಂಗ್ರೆಸ್ಸಿನ ಮಾಜಿ ಕ್ಯಾಬಿನೆಟ್ ಮಂತ್ರಿ ಸಲೇಹ್ ಮೊಹಮ್ಮದ್ ಅವರ ವೈಯಕ್ತಿಕ ಕಾರ್ಯದರ್ಶಿಯಾಗಿದ್ನಂತ. ಇದು ಹೆಂಗ ಅನ್ನೋದು ನನಗಂತೂ ದೇವರಾಣೆ ಅರ್ಥ ಆಗೋದಿಲ್ಲ ನೋಡ್ರಪ್ಪ. ದರಾಸಲ ನೀವು ಲಕ್ಷ ಕೊಟ್ಟಿರ ಗಮನಿಸಿರೆ ಯಾರೇ ದೇಶದ್ರೋಹಿ ಸಿಗ್ತಾರ ನೋಡ್ರಿ, ಅರೆಸ್ಟ್ ಆಗ್ತಾರ ನೋಡ್ರಿ, ಅವರಿಗೂ ಈ ಕಾಂಗ್ರೆಸ್ನವ್ರಿಗೂ ಅದ್ ಹೆಂಗೋ ಏನೋ ಲಿಂಕ್ ಇರ್ತೈತಿ. ಅದ್ ಹೆಂಗ ಸಂಬಂಧ ಇಟ್ಕೊಂಡಿರ್ತಾರೋ ಏನೋ ಆ ದೇವ್ರಿಗೇ ಗೊತ್ತು. ಈ ಸಲ ಅಂತೂ ಫೋಟೋ ರಿಯಲ್ ಆಗೇ ಸಿಕ್ಕದ, ನೋಡ್ಕೋರೊಂದ್ಸಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.